ಇದು ಆನ್ಲೈನ್ ಮಾಡಿದ್ ನೋಡ್ರಿ, 1 ರೂಪಾಯಿಗೆ ಒಂದಿದೆ. ಸ್ಮೂತ್ ಆಗಿ ಇದಾಗೈತಿ. ಎಷ್ಟು ಗ್ರೀನ್ ಐತೆ ನೋಡ್ರಿ, ಒರಿಜಿನಲ್ ಅಲ್ಲ ಮೆಹಂದಿ. ಗೈಸ್ ಕಂಪ್ಲೀಟೆಡ್ ನೋಡಿ ತಲಿ. ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್ ಲಾಸ್ಟ್ ವ್ಲಾಗ್ದು ಕಂಟಿನ್ಯೂಷನ್ ಇದೆ. ಅದರೊಳಗೆ ನಾವು ಮೆಹಂದಿಯಲ್ಲಿ ಹರ್ಕೊಂಬಂದ್ವಿ, ಎಲ್ಲ ಸೋಸಿಟ್ಟೆ, ಬಟ್ ಮಾಡಲಿಲ್ಲ. ಈಗ ಅದನ್ನು ಕಂಟಿನ್ಯೂ ಮಾಡಿ ಹೆಂಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ನಿಮಗೆ. ಫಸ್ಟ್ ನಾನು ಸ್ವಲ್ಪ ನೀರು ಹಾಕ್ಕೊಂಡಿನಿ. ಇದರೊಳಗೆ ನಾವು ಚಹಾ ಪುಡಿ ಕುದಿಸ್ಕೋಬೇಕು. ಸೊ ಕುದಿಸ್ಕೊಳತ್ತೀನಿ ಗೈಸ್. ಇಷ್ಟ ಆಗೈತೆ ನೋಡ್ರಿ. ಈಗ ಇದನ್ನು ಆಫ್ ಮಾಡ್ತೀನಿ. ಈ ಸ್ವಲ್ಪ ತಣ್ಣಗಾಗ್ಬೇಕು. ಅದಾದಮೇಲೆ ಅದ್ರೊಳಗೆ ಹಾಕಿ ಮಿಕ್ಸ್ ಮಾಡೋದು. ಗೈಸ್ ನೋಡ್ರಿ, ಇದು ನಿನ್ನೆ ನಾವು ತಂದು ನೀರು ಬಸ್ತಿಟ್ಟಿದ್ದ, ಏನೂ ಆಗಿಲ್ಲ ನೋಡ್ರಿ. ಸೇಮ್ ಫ್ರೆಶ್ ಐತಿ ಇನ್ನು. ಇದು ನೋಡ್ರಿ ನಿನ್ನೆ ತಂದಿದ್ದ, ಆದ್ರೂ ಈಗಿನ ಮಟ್ಟ ಫ್ರೆಶ್ ಐತಿ. ಇದನ್ನ ಮಿಕ್ಸಿ ಮಾಡಾಕ ಸೊ ಒಂದು ಮಿಕ್ಸರ್ ತೊಗೊಂಡಿನಿ. ನಿನ್ನೆ ಮಿಕ್ಸಿ ಮಾಡ್ಬೇಕು ಅಂತೇಳಿ ದಾಸವಾಳ ಹೂನು ತಂದಿದ್ದ, ಒಣಗೈತಿ. ಬಟ್ ಇರ್ಲಿ, ಇಟ್ಸ್ ಓಕೆ, ನಡಿತೈತಿ ಅದ. ಇಲ್ಲಿ ನೋಡ್ರಿ ಇದನ್ನ ಚಾಪುಡಿ ಕುದಿಸಿದ್ದ ಐತಿ. ಆ್ಯಂಡ್ ಇದು ನೋಡ್ರಿ ಪ್ಲಾಸ್ಟಿಕ್ ಕವರ್ ಹಾಕೊಳತ್ತೀನಿ, ಯಾಕಂದ್ರೆ ಇಲ್ಲ ರೆಡ್ ಆಗ್ಬಿಡ್ತೈತೆ ಅದ ಕೈಯೆಲ್ಲ. ಅದಕ್ಕೆ ಮತ್ತೆ ನಾನು ಮದ್ವೆಗೆ ಹೋಗೋದೈತೆಲ್ಲ, ಮತ್ತೆ ಕೈಯೆಲ್ಲ ರೆಡ್ ಆಗ್ಬಿಡ್ತೈತಿ. ಇದು ಆನ್ಲೈನ್ ಮಾಡಿದ್ ನೋಡ್ರಿ, 1 ರೂಪಾಯಿಗೆ ಒಂದಿದೆ. 100 ರೂಪೀಸ್ 100 ಅಲ್ಲ, ಇದು 100 ರೂಪೀಸ್ 100 ಅಂದ್ರೆ 1 ರೂಪಾಯಿಗೆ ಒಂದು ಬಿದ್ದಂಗೆ ಆಗ್ತದೆ. ಸೊ ಹಾಕತ್ತೀನಿ. ಸ್ವಲ್ಪ ಮಾಡಿ ಹಾಕೋಬೇಕ್ರಿ. ಆಮೇಲೆ ನೀರು ಜಾಸ್ತಿ ಆಗಬಾರ್ದು, ಇಲ್ಲಾಂದ್ರೆ ಫುಲ್ ನೀರು ಇಳಾದ್ ಬಿಡ್ತದೆ ಅದು ಹಚ್ಕೊಂಡಾಗ. ಹಿಂಗೆ ಹಾಕಿ ಸ್ವಲ್ಪ ಇದು ಚಾಪುಡಿ ನೀರು ಇರ್ತೈತಲ್ಲ, ಇದನ್ನ ಹಾಕೋದು. ಸ್ವಲ್ಪ ಮಾಡಿ ಮಿಕ್ಸಿ ಮಾಡ್ಕೋಬೇಕಿದೆ. ಆಫ್ ಮಾಡಿ ಗೈಸ್ ನೋಡ್ರಿ ಎಷ್ಟು ಸ್ಮೂತಾಗಿ ಇದಾಗೈತಿ. ಎಷ್ಟು ಗ್ರೀನ್ ಐತೆ ನೋಡ್ರಿ, ಒರಿಜಿನಲ್ ಅಲ್ಲ ಮೆಹಂದಿ. ಮತ್ತು ಎಷ್ಟು ಗ್ರೀನ್ ಆಗೈತಿ. ಇದನ್ನು ತೆಗೆದಿಟ್ಕೊಂಡ್ಬಿಡ್ತೀನಿ. ಇನ್ನೂ ಒಂದಿಷ್ಟು ಐತಿ, ಅದನ್ನೊಂದಿಷ್ಟು ಮಿಕ್ಸಿ ಮಾಡುವ. ಈಗ ಹಿಂಗೆ ಮಿಕ್ಸಿ ಮಾಡುವಾಗ ಸ್ವಲ್ಪ ನೀರು ಬೇಕಂದ್ರೆ ಹಾಕ್ಕೋಬೋದು ಇದಕ್ಕೆ, ಅಂದ್ರೆ ಕರೆಕ್ಟಾಗಿ ಆಗ್ತೈತಿ. ಈಗ ಇನ್ನೂ ಸ್ವಲ್ಪ ಇಡೋದಿದ್ರು ಅದು. ಈಗ ಐಸ್ ನೋಡ್ರಿ, ಸ್ಮೆಲ್ ಎಷ್ಟು ಮಸ್ತ್ ಐತಿ. ಮೆಹಂದಿ ಒರಿಜಿನಲ್ ಮೆಹಂದಿ ಇದೆ ಗೈಸ್. ನೋಡ್ರಿ ಸೆಕೆಂಡ್ ರೌಂಡ್ ಆಯ್ತು. ಇದು ನೋಡಿರಿ ಸ್ವಲ್ಪ ಕಲರ್ ಡಿಫ್ರೆನ್ಸ್ ಆಗತೈತಿ. ಈಗ ಮೆಹಂದಿ ಕಲರ್ ಇದು ಫುಲ್ಲು ಗ್ರೀನ್ ಐತೆ ನೋಡಿರಿ. ಎಷ್ಟು ಚಂದ ಐತಿ ನೋಡಿರಿ. ಇದಕ್ಕೂ ಡಿಫ್ರೆನ್ಸ್ ಐತಿ ಕಲರ್. ಸೊ ಗಾಯ್ಸ್ ಈಗ ಹಚ್ತೇನೆ. ನಮ್ಮ ಅಕ್ಕ ನೀರು ಕುಡಿಯತ್ತಾರ. ವಿ ಹ್ಯಾವ್ ಸ್ಟಾರ್ಟ್ ಮಾಡೇವಿ. ಆದರೆ ಇದು ಹೆಂಗಂದ್ರಿ, ಸ್ವಲ್ಪ ವಾಶ್ ಮಾಡಿದಾದ್ಮೇಲೆ ಸ್ವಲ್ಪ ಹೊಟ್ಟುಗತೆ ಉಳಿತೈತಿ. ಅದನ್ನು ಸ್ವಲ್ಪ ಕರೆಕ್ಟಾಗಿ ವಾಶ್ ಮಾಡ್ಕೊಂಡು ಜಾಡಿಸ್ಕೋಬೇಕಷ್ಟೆ. ಅದು ಬಿಟ್ಟರೆ ಇಟ್ಸ್ ಅ ವೆರಿ ನ್ಯಾಚುರಲ್ ಮೆಹಂದಿ. ಭಾಳ ಹೆಲ್ಪ್ ಆಗ್ತೈತಿ ಇದು ಹಚ್ಕೊಂಡ್ರೆ. ತಲೆ ತಂಪಾಕೈತಿ ಅದಿಲ್ಲ. ಆ್ಯಂಡ್ ನೋಡ್ರಿ ಕೂದಲ ಉದ್ದು ಬರ್ತಾವ. ಸೊ ಲೈನ್ ಬೈ ಲೈನ್ ಹಚ್ಕೋಬೇಕು ನೋಡ್ರಿ ಇದು. ಇವ ಹೇರ್ಸ್ ಲೆಂತಿಗೆ ಒಂದು ಹಚ್ಚೋದು. ಹೆಂಗೆ ಮಾಡ್ತೀವಪ್ಪ ಅಂತಂದ್ರೆ, ಹಿಂಗೆ ನಡಕ್ಕೆ ಒಂದು ಸ್ವಲ್ಪ ಹೇರ್ಸ್ ತೊಗೋಬೇಕ್ರಿ. ಇನ್ನು ತೊಗೊಂಡು ಈ ಲೆಂತಿಗೆಲ್ಲ ಹಿಂಗೆ ಹಚ್ಕೋಬೇಕು. ಈ ಕೂದಲ ನೋಡೋದನ್ನ ಹಚ್ಕೊಂಡು ಕರೆಕ್ಟಾಗಿ ಈ ಥರ ಸುತ್ಕೊಂಡು ಹಿಂಗೆ ಮಾಡ್ಬೇಕು. ಹಿಂಗೆ ನೆಕ್ಸ್ಟ್ ಮತ್ತೊಂದು ಹೇರ್ಸ್ ಈ ಥರ ತೊಗೋಬೇಕು. ಇದಕ್ಕೆ ಮತ್ತೆ ಮೆಹಂದಿ ಫುಲ್ ಹಚ್ಕೋಬೇಕು. ಐಸ್ ಕಂಪ್ಲೀಟೆಡ್ ನೋಡಿ ತಲೆ ಪೂರ ರೌಂಡ್ ಆಗಿದೆ. ಫುಲ್ ಈ ಥರ ಹಚ್ಚೀನಿ, ಗ್ರೀನ್ ಆಗೈತಿ. ಆ್ಯಂಡ್ ವೇಸ್ಟೇಜ್ ಟೀ ಶರ್ಟ್ ಹಾಕೊಂಡು ಕುಂದಿರ್ಬೇಕು ನೋಡ್ರಿ. ಇಲ್ಲ ಎಲ್ಲ ನೋಡ್ರಿ ಈ ಥರ ಎಲ್ಲ ಬಿದ್ದುಬಿಟ್ಟೈತಿ ಇದಕ್ಕೆ. ಆ್ಯಂಡ್ ಇದು ನೋಡ್ರಿ ಚೇರ್ ನಮ್ದು. ಮತ್ತು ಇಷ್ಟ ಉಳಿದೈತೆ ನೋಡ್ರಿ, ಅಷ್ಟೇ ಇತ್ತಲ್ಲ ಇಷ್ಟು. ಇನ್ಮೇಲೆ ಇವು ಪ್ಲಾಸ್ಟಿಕ್
ಹಾಕೊಂಡೇನಂತ ಇಷ್ಟು ಉಳಿತ್ರಿ, ಇಲ್ಲಾಂದ್ರೆ ನೋಡ್ರಿ ಆದ್ರೂ ಅದ್ರೊಳಗಿನ ಸ್ವಲ್ಪ ಹಚ್ಕೊಂಡೇನಲ್ರಿ ರೆಡ್ ಆಗ್ಬಿಟ್ಟೈತಿ ನೋಡ್ರಿ, ಇಲ್ಲೆಲ್ಲ ಬಿದ್ದೈತಿ. ಎಷ್ಟು ಅವರ್ ಒಣಗ್ಬೇಕಿದ್ದ? ಒಂದು 4-5 ಅವರ್. 4-5 ಅವರ್ ಫುಲ್ ಒಣಗ್ಬೇಕ್ರಿ. ಇದು ಒಣಗಿದಾದ್ಮೇಲೆ ಏನಾಗ್ತೈತಿ, ಒಂದು ಸ್ವಲ್ಪ ಅದು ಏನಂತಾರೆ ಅದಕ್ಕೆ, ಪೌಡ್ರ್ ಗತ್ತೆ ಸ್ವಲ್ಪ ಉದುರ್ತೈತೆ. ಅದು ಸ್ವಲ್ಪ ಆದಮೇಲೆ ಎಷ್ಟು ಉದುರ್ಸ್ಕೊಂಡ್ಮೇಲೆ ಮತ್ತೆ ನಾರ್ಮಲ್. ಆಮೇಲೆ ಹೇರ್ಸ್ ಅಂತೂ ಭಾಳ ಸಿಲ್ಕಿ ಮತ್ತು ಸ್ಮೂತ್ ಇರ್ತಾವ. ಒನ್ಸ್ ನೀವು ಟ್ರೈ ಮಾಡಿರಿ. ಬಟ್ ಇದು ಕೆಲಸ ಭಾಳ ಆಕೈತೆ ನೋಡ್ರಿ, ಇದೆಲ್ಲ ಮಿಕ್ಸಿ ಮಾಡೋದು. ಅದ ನೋಡ್ರಿ, ಮಿಕ್ಸಿ ಮಾಡೋದು ಮತ್ತು ಇದನ್ನೆಲ್ಲ ಕ್ಲೀನ್ ಮಾಡ್ಬೇಕು. ಸೊ ಕೆಲಸ ಅಂತೂ ಭಾಳ ಆಗ್ತೈತಿ ಇದ್ರದ್ದು. ಆದರೆ ಹೇರ್ ಸಿಲ್ಕಿ ಸ್ಮೂತ್ ಬೇಕಂದ್ರೆ ಸಹಿಸ್ಕೋಬೇಕು. ಹೊರಗೆ ಪಟಾಕ್ಷಿ ಅದ ಉಳ್ದೈತಿ. ನಮ್ಮ ಅಕ್ಕ ನೀನು ತಲೆಗೆ ಹಚ್ಕೋಣ ಅಂತಾಳೆ. ಸೊ ಡ್ರೆಸ್ ಚೇಂಜ್. ಸೊ ಗೈಸ್, ಅದೇನಾತಂತಂದ್ರೆ ನಾವು ಸ್ವಲ್ಪ ಬಿಸಿಲೊಳಗೆ ಹೋಗ್ಬಿಟ್ಟಿದ್ವಲ್ಲ, ಅದಕ್ಕೆ ಜಾಸ್ತಿ ಹರ್ಕೊಂಡು ಬರೋಕ್ಕಾಗಲಿಲ್ಲ. ಜಾಸ್ತಿ ಉಳ್ದಿಲ್ಲ, ಅದು ಸ್ವಲ್ಪ ಉಳ್ದೈತಿ. ಸ್ವಲ್ಪ ಇಷ್ಟ ತಲೆಗೆ ಹಚ್ತೇನಂತ ನಮ್ಮ ಅಕ್ಕ ಅಂದಾಳೆ. ಸೊ ಹಚ್ಚಬಾ, ಇಲ್ಲಿ ಕೂತ್ಕೋಬೇಕು ನಾವು. ಅಮ್ಮ ಗೈಸ್, ಅಷ್ಟರೊಳಗೆ ನೀಟಾಗಿ ನಮ್ಮ ಅಕ್ಕ ನೋಡ್ರಿ ಮೆಹಂದಿ ಎಲ್ಲ ನಮಗೂ ಹಚ್ಚಾಳ. ಸೊ ಒಂದೇ ಪ್ರಾಬ್ಲಮ್ ರೀಪ ಇದ್ರದ್ದು, ಅದಕ್ಕೆ ಸ್ವಲ್ಪ ಅದು ಪೌಡ್ರ್ ಹಚ್ಕೊಳ್ಳೋದು ಬಿಟ್ಟರೆ ಇದು ನ್ಯಾಚುರಲ್ ಬೆನಿಫಿಟ್ ಐತಿ. ಇಲ್ಲಿ ನೋಡ್ರಿ, ಇಲ್ಲಿ ಜಸ್ಟ್ ನಾನು ಕವರ್ ತೆಗ್ಯಾಕೆ ಹೋಗಿದ್ದಾಗ ಏರಿದ್ದಿದ್ದು. ಆಮೇಲೆ ಒಂದ್ಸಲ ಹಚ್ಕೊಂಡ್ರೆ ಇದು ಒಟ್ಟು ಕಲರ್ ಹೋಗೋದೇ ಇಲ್ರಿ. 2 ಮಂತ್ಸ್ ಮಟನೂ ಇರ್ತೈತಿ ಶೈನ್. ಸ್ನಾನ ಮಾಡಿದ್ರೂ ಇರ್ತೈತಿ. ಅದಕ್ಕೆ ಇದನ್ನ ಒಂದ್ಸರಿ ಮೆಹನತ್ ಮಾಡಿ ಹಚ್ಕೊತೀವಿ. ಆಮೇಲೆ ಎಲ್ಲ ಹೇರ್ ವಾಶ್ ಆದ್ಮೇಲೆ ಸಿಗ್ತೀನಿ. ಬಾಯ್ ಗೈಸ್. ನಮ್ಮ ಅಕ್ಕ ಹೇರ್ ವಾಶ್ ಮಾಡ್ಕೊಂಬಂದಾಳೆ ಈಗ. ಸೊ ನೋಡ್ತಾ ಇರ್ಬೋದು ಅವರ ಸಿಲ್ಕಿ ಹೇರ್ಸ್. ಗೈಸ್ ನೋಡ್ರಿ, ಇದು ನನ್ನ ಹೇರ್ಸ್. ಸೊ ಹಿಂಗಾಗಿದಾವು. ನೆಲ ನೀಟಾಗಿ ವಾಶ್ ಮಾಡ್ಕೊಂಬಂದಿನಿ ಗೈಸ್. ಬೆಳಗ್ಗೆ ಇನ್ನೊಂದು ಚಂದಂಗೆ ಗೊತ್ತಾಗ್ತೈತೆ. ಆಮೇಲೆ ಬಿಸಿಲೊಳಗೆ ಶೈನ್ ಬರ್ತಾವ. ಓಕೆ ಗೈಸ್, ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀವಿ. ವ್ಲಾಗ್ ಹೆಂಗೆ ಅನ್ನಿಸ್ತು ಅಂತಂದು ಕಮೆಂಟ್ ಮಾಡಿರಿ. ಇನ್ ಕೇಸ್ ನಿಮ್ಮ ಮನೆ ಕಡೆ ಏನಾರ ಮೆಹಂದಿ ಗಿಡ ಇದ್ದರೆ ನೀವು ಒಂದ್ಸರಿ ಟ್ರೈ ಮಾಡಿರಿ. ಇಲ್ಲ ಅಂದ್ರೆ ಪೌಡರಿಂದ ಹಚ್ಕೋಬೇಕಂತ ನಿಮ್ಗೆ ಗೊತ್ತಿಲ್ಲ ಅಂದರೆ ಕಮೆಂಟ್ ಮಾಡಿರಿ. ಅದು ಹೆಂಗೆ ಹಚ್ಕೊಳ್ಳೋದು, ಹೆಂಗೆ ಕಲಿಸೋದು ಮತ್ತು ಏನೇನು ಹಾಕ್ಬೇಕು ಅನ್ನೋದು ನಾನು ಅದ್ರೊಳಗೆ ಹೇಳ್ತೀನಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀವಿ. ನೆಕ್ಸ್ಟ್ ವ್ಲಾಗ್ ಒಳಗೆ ಸಿಗ್ತೇನಂತ. ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ಚಾನಲ್. ಸೊ ಬಾಯ್ ಗೈಸ್. ನೈಟ್ ಊಟ ಚಪಾತಿ, ಪಾಪಡಿ ಮತ್ತು ಮೆಂತೆ ಪಲ್ಯ.